ನಮಸ್ಕಾರ ವೀಕ್ಷಕರೇ, H&A ಅಮೆರಿಕನ್ ಫನೋರಮಾಗೆ ಸ್ವಾಗತ ಸುಸ್ವಾಗತ. ನಾವಿವಾಗ ಎಂಪೈರ್ ಸ್ಟೇಟ್ ಬಿಲ್ಡಿಂಗ್ ಇಂದ ಎಡ್ಜ್ ಬಿಲ್ಡಿಂಗ್ ಗೆ ಹೋಗ್ತಾ ಇದೀವಿ. ಹೋಗೋ ಜಾಗಕ್ಕಿಂತ ಹೋಗೋ ದಾರಿ ಚಂದ ಅಂದಂಗೆ ಆ ಎಡ್ಜ್ ಹೇಗಿರುತ್ತೋ ಏನೋ ನನಗೆ ಗೊತ್ತಿಲ್ಲ. ಆದ್ರೆ ನಾವಿವಾಗ ಹಡ್ಸನ್ ಅನ್ನೋ ಜಾಗದಲ್ಲಿ ಇದೀವಿ. ಇಲ್ಲೇ ಆ ಎಡ್ಜ್ ಬಿಲ್ಡಿಂಗ್ ಕೂಡ ಇರೋದಂತೆ. ನೋಡಿ, ಕ್ರಿಸ್ಮಸ್ ಸಮಯ ಆಗಿರೋದ್ರಿಂದ ಜಾಗ ಎಷ್ಟು ಜಗಮಗಿಸ್ತಾ ಇದೆ. ಒಂದು ಖುಷಿ ವಿಷಯ ಏನಂದ್ರೆ ಹಡ್ಸನ್ಗೆ ಡೈರೆಕ್ಟ್ ಆಗಿ ಸಬ್ವೆ ಸ್ಟಾಪ್ ಒಂದಿದೆ. ಮತ್ತೆ ಈಗ ಕಾಣಿಸ್ತಿದೆಯಲ್ಲ, ಅಂದವಾಗಿ ಅಲಂಕರಣಗೊಂಡಿರೋ ಆ ಬಲೂನ್ ಇದೆಯಲ್ಲ, ಅದು ಹಡ್ಸನ್ ಅವ್ರದ್ದು. ಅಲ್ಲಿ ನಾವು ಉಚಿತವಾಗಿ ಫೋಟೋಗಳನ್ನ ತೆಗೆಸ್ಕೋಬಹುದು. ಆದ್ರೆ ಆ ಬಲೂನ್ ಹಿಂದ್ಗಡೆ ಇನ್ನೊಂದು ಕಟ್ಟಡ ಇದೆ, ಅದ್ರ ಬಗ್ಗೆ ನಾನು ನಿಮಗೆ ಆಮೇಲೆ ಹೇಳ್ತೀನಿ. ಇದು ಎಡ್ಜ್ ಬಿಲ್ಡಿಂಗ್ ನ ಎಂಟ್ರೆನ್ಸ್. ಕ್ರಿಸ್ಮಸ್ ಆಗಿರೋದ್ರಿಂದ ನೋಡಿ ಎಷ್ಟು ಸುಂದರವಾಗಿ ಅಂದವಾಗಿ ಮಾಲ್ ನ ಅಲಂಕಾರ ಮಾಡಿದ್ದಾರೆ. ಇದು ನಮ್ಮೂರಲ್ಲಿರೋ ಮಂತ್ರಿ ಅಥವಾ ಒರೈನ್ ಮಾಲ್ ತರ ಒಂದು ಮಾಲ್. ಆದ್ರೆ ಕೊನೆ ಅಂತಸ್ತನ್ನ ಟೆರೆಸ್ ಅಲ್ಲಿ, ಅಂದ್ರೆ ಅಲ್ಲಿ ಒಂದು ಡೆಕ್ ಫಾರ್ಮ್ಯಾಟ್ ಅಲ್ಲಿ ಒಂದು ಟೆರೆಸ್ ನ ಮಾಡಿ ಅದನ್ನ ಓಪನ್ ಏರ್ ಡೆಕ್ ತರ ಮಾಡಿ ಅದರ ಫ್ಲೋರಿಂಗ್ ಅಲ್ಲಿ ಗಾಜಿನ ಫ್ಲೋರ್ ನ ಮಾಡಿದ್ದಾರೆ. ಒಂದು ಚಿಕ್ಕ ಭಾಗನ ಒಂದು ಟ್ರಯಾಂಗಲ್ ಫಾರ್ಮ್ ಅಲ್ಲಿ. ಸೊ ನೀವ್ ಈಗಾಗ್ಲೇ ನಮ್ ತಮ್ನೆಲ್ಲ ನೋಡಿದ್ರೆ ನೀವು ನೋಡಿರ್ಬೋದು. ಬಟ್ ಈಗ ನಾನು ಹೇಳಿರೋ ಎಕ್ಸ್ಪ್ಲನೇಷನ್ ಅರ್ಥ ಆಗಿಲ್ಲ ಅಂದ್ರೆ ನಾನು ನಿಮಗೆ ತೋರಿಸ್ತೀನಿ, ಬನ್ನಿ. ನನಗೆ ದೀಪಾವಳಿ ಟೈಮಲ್ಲಿ ಅಥವಾ ಕ್ರಿಸ್ಮಸ್ ಟೈಮಲ್ಲಿ ಈ ದೀಪಗಳದ್ದು ಅಥವಾ ಹಣತೆಗಳದ್ದು ಅಥವಾ ಈ ಥರ ಲೈಟ್ದು ಡೆಕೋರೇಷನ್ ನೋಡೋದು ಅಂದರೆ ತುಂಬ ಇಷ್ಟ. ಎಕ್ಸ್ಕ್ಯೂಸ್ ಮೀ, ಈಗ ಅವ್ರು ಏನು ಹೇಳಿದ್ರು ಅಂತಂದ್ರೆ, ನಾನು ನಿಮಗೆ ಎಷ್ಟೊತ್ತು ಹೇಳಿದ್ನಲ್ಲ ಗ್ಲಾಸ್ ಫ್ಲೋರ್ ಡಿಸ್ಕ್ರಿಪ್ಷನ್, ಅದು ಕ್ಲೋಸ್ ಆಗಿದೆ ಅಂತ ಹೇಳಿದ್ರಂತೆ. ಅಂದ್ರೆ ಅಲ್ಲಿ ಯಾರು ಫೋಟೋ ತೆಗೆಸ್ಕೊಳ್ದೇ ಇರೋ ಅಥವಾ ಅಲ್ಲಿ ಹೋಗದೇ ಇರೋ ಹಾಗೆ ಸ್ಟಾಪ್ ಮಾಡಿದ್ದಾರೆ ಅಂತ. ನಾನಂದೆ ಅದು ಸುಳ್ಳು ಅಂತ. ಯಾಕಂದ್ರೆ ಅದಿಲ್ಲ ಅಂತಂದ್ರೆ ಇನ್ ಯಾಕೆ ಬರ್ತಾರೆ ಎಡ್ಜ್ ಬಿಲ್ಡಿಂಗಿಗೆ ಅಂತ? ಎಲ್ಲಿ ಬೇಕಾದ್ರೂ ನೋಡ್ಬೋದಲ್ವಾ, ಹೈಟಿಂದ ನೋಡ್ಬೇಕು ಸಿಟಿನ ಅಂತಂದ್ರೆ. ಅದಕ್ಕೆ ಅವರು ಸುಳ್ಳು ಹೇಳ್ತಾ ಇದಾರೆ ಅಂತ ನಾನು ಅನ್ಕೊಂಡಿದ್ದೀನಿ. ಅವ್ರು ಏನೋ ಉದ್ದುದ್ದ ಸ್ಕ್ರೀನ್ಗಳನ್ನ ಇಟ್ಬಿಟ್ಟು ಇನ್ಫಾರ್ಮೇಶನ್ನ ಡಿಸ್ಪ್ಲೇ ಮಾಡ್ತಾ ಇದ್ದಾರೆ. ಮೇಲ್ಗಡೆ ಎಲ್ಲ ಸೀಲಿಂಗ್ ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ. ಕೆಳಗಡೆ ಈ ಥರ ಎಲ್ಲ ಹಗ್ಗ ಹಾಕ್ಬಿಟ್ಟು ಕ್ಯೂನ ದೊಡ್ಡದು ಮಾಡಿದ್ದಾರೆ. ಏನೋ ನಾನಂತೂ ಡೈರೆಕ್ಟ್ ಆಗಿ ಎಂಟ್ರೆನ್ಸ್ ಹತ್ರ ಬೇಗ ಹೋಗ್ತಾ ಇದ್ದೀನಿ, ಯಾಕಂದರೆ ರಶ್ ಇಲ್ಲ, ಜನ ಇಲ್ಲ. ಹಾಗಾಗಿ ನನಗೆ ಸ್ಕ್ರೀನ್ ಮೇಲೆ ಹಾಕಿರೋ ಇನ್ಫಾರ್ಮೇಶನ್ ಅಂತೂ ಓದೋಕ್ಕಾಗಲಿಲ್ಲ. ಇಲ್ಲಿ ನಾವು ಟಿಕೆಟ್ ತೋರಿಸಿದ್ರೆ ನಮ್ಗೊಂದು ಫ್ರೀ ಆಗಿ ವೈಟ್ ಸ್ಕ್ರೀನ್ ಮುಂದ್ಗಡೆ ಫೋಟೋ ತೆಗಿತಾರೆ. ಆಚೆ ಬರಬೇಕಾದ್ರೆ ಆ ಫೋಟೋನ ಆನಿಮೇಟ್ ಮಾಡಿಕೊಡ್ತಾರೆ. ನಮ್ಗೆ ಇಷ್ಟ ಆದರೆ ಪರ್ಚೇಸ್ ಮಾಡ್ಬೋದು. ಏನಂದ್ರು ನ್ಯೂಯಾರ್ಕ್ ಅಲ್ಲಿ ಕ್ರಿಸ್ಮಸ್ ಟೈಮಲ್ಲಿ ಚಳಿ ವಿಪರೀತಪ್ಪ. Yeah, I know. But the problem with this tomorrow is we don't know how the weather will be. Yeah. Second time we don't know if we'll have the time to make it here and can go back and. Yeah. ಇದು ಎಡ್ಜಿಗೆ ಎಂಟ್ರೆನ್ಸ್ ಅಂತೆ. ನನಗಿರೋ ಕ್ಲಾಸ್ಟ್ರೋಫೋಬಿಯಾ ಭಯಕ್ಕೂ ಇವ್ರು ನಮಗೆ ಸಂಧಿ ಒಳಗೆ ಕರ್ಕೊಂಡು ಹೋಗ್ತಾ ಇರೋದಕ್ಕೂ ದೇವರೇ ಕಾಪಾಡಬೇಕು. ನಂಗಂತೂ ಬೇಗ ಓಡೋಗ್ಬೇಕು ಅನಿಸ್ತಾ ಇದೆ. ಒಂದು ಮೆಚ್ಚಲೇಬೇಕಾದ ವಿಷಯ ಏನಂತಂದ್ರೆ, ನ್ಯೂಯಾರ್ಕಲ್ಲಿ ನೀವು ಯಾವುದೇ ಅಟ್ರಾಕ್ಷನ್ ಹೋದ್ರೂ ಅಲ್ಲಿ ಕ್ಯೂ ಲೈನ್ನ ದೊಡ್ಡದು ಮಾಡಿ ಆ ದಾರಿ ಉದ್ದಕ್ಕೂ ಏನೋ ಒಂದು ಅಟ್ರಾಕ್ಟಿವ್ ಆಗಿ ಹಾಕಿರ್ತಾರೆ, ಇನ್ಫಾರ್ಮೇಷನ್ಸ್ ಹಾಕಿರ್ತಾರೆ ಅಥವಾ ಇಂಟರಾಕ್ಟಿವ್ ಸ್ಕ್ರೀನ್ಸ್ನ ಇಟ್ಟಿರ್ತಾರೆ. ಅಂದರೆ ಅವ್ರಿಗೆ ಜಾಸ್ತಿ ಜನ ಏನಾದರೂ ಬಂದರೆ ಅವ್ರನ್ನ ಮ್ಯಾನೇಜ್ ಮಾಡೋದಕ್ಕೆ ಸುಲಭ ಆಗಲಿ ಅನ್ನೋದಕ್ಕೋಸ್ಕರ ಆ ಥರ ಮಾಡಿದ್ದಾರೆ ಅಂತ ಅನಿಸುತ್ತೆ. ಬಟ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಲ್ವಾ? ಜನ ಜಾಸ್ತಿ ಇಲ್ದೇ ಇರೋದ್ರಿಂದ ಪಟ್ ಅಂತ ಹೇಳಿ ಎಲಿವೇಟರ್ ಹತ್ರ ಬಂದ್ಬಿಟ್ವಿ. ಇಲ್ಲೇನಂತಂದರೆ, ಬೆಳಿಗ್ಗೆ ನಾವು ಆಲ್ರೆಡಿ ನೋಡಿದ್ವಿ ಅಲ್ವಾ ಒನ್ ವರ್ಲ್ಡ್ ಟ್ರೇಡ್ ಸೆಂಟರಲ್ಲಿ ಮತ್ತು ಸಾಯಂಕಾಲ ಎಂಪೈರ್ ಸ್ಟೇಟ್ ಬಿಲ್ಡಿಂಗಲ್ಲಿ. ಆ ಥರನೇ ಇಲ್ಲಿ ಲಿಫ್ಟಲ್ಲೂ ಕೂಡ
ಒಂದು ಪ್ರಮೋಷನಲ್ ವಿಡಿಯೋನ ಹಾಕ್ತಾರೆ. ಸುತ್ತ ಸ್ಕ್ರೀನ್ಸ್ ಇರುತ್ತೆ, ಅಲ್ಲಿರೋದು ಹ್ಯಾಂಡಲ್ ಅಲ್ಲ, ನಿಜವಾದ ಹ್ಯಾಂಡಲ್ ಅಲ್ಲ, ಅದು ಜಸ್ಟ್ ಇಟ್ಟಿದ್ದಾರೆ ಅಷ್ಟೇ, ಆ ಸ್ಕ್ರೀನಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ. ಈಗ ನಾವು ಲಿಫ್ಟಿಂದ ಆಚೆ ಬರ್ತಾ ಇದ್ದೀವಿ. ಆಚೆ ಕಡೆ ಎಲ್ಲ ಸೆಕ್ಯೂರಿಟೀಸ್ ಇದ್ದಾರೆ, ಅವ್ರು ನಮಗೆ ಎಡ್ಜ್ ಕಡೆ ಹೋಗೋದು ಹೇಗೆ ಅಂತ ತೋರಿಸ್ತಾ ಇದ್ದಾರೆ. ಆ್ಯಂಡ್ ಯಾರಿಗಾದ್ರೂ ಹಶ್ವಾಗಿದ್ರೆ, ಕುಡಿಯೋ ಅಭ್ಯಾಸ ಇದ್ದರೆ, ಸೊ ಕುಡಿಯೋದಕ್ಕೆ ತಿನ್ನೋದಕ್ಕೆ ಅಂತ ಕೆಳಗಡೆ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಕೂಡ ಇದೆಯಂತೆ, ಅದ್ರ ಬಗ್ಗೆ ಅವ್ರು ಇನ್ಫಾರ್ಮೇಷನ್ ಕೊಡ್ತಾ ಇದ್ದಾರೆ. ವೀಕ್ಷಕರೇ, ಎಡ್ಜಿಗೆ ಸ್ವಾಗತ, ಸುಸ್ವಾಗತ. ನಿಜ ಹೇಳಬೇಕು ಅಂದ್ರೆ ತುಂಬಾ ಗಾಳಿ ಇದೆ. ನೆಲದ ಮೇಲಿಂದ ಕಾಲೆತ್ತಿದ್ರೆ ನೆಲಕ್ಕೂ ಕಾಲ್ ಮಧ್ಯದಲ್ಲಿ ಹೋಗೋ ಗಾಳಿ ಫೀಲ್ ಆಗುತ್ತೆ, ಅಷ್ಟು ಜೋರಾಗಿ ಗಾಳಿ ಬೀಸ್ತಾ ಇದೆ. ಅಲ್ಲಿ ನಿಮ್ಗೆ ಕಾಣಿಸ್ತಿದೆ ಅಲ್ಲ ಗ್ಲಿಟರಿಂಗ್ ಸ್ಟೇರ್ಸ್ ಎಲ್ಲ, ಅದರಿಂದ ಹತ್ಕೊಂಡು ಮೇಲ್ಗಡೆ ಹೋದ್ರೆ ಒಂದು ಗ್ಲಾಸ್ ಫ್ಲೋರ್ ಇರುತ್ತೆ, ಅದ್ರ ಸುತ್ತ ನಡ್ಕೊಂಡು ಹೋಗ್ಬೋದು. ಬಟ್ ಇವಾಗಿರೋ ಗಾಳಿಗೆ ಬರೀ ಇಲ್ಲಿವರೆಗೂ ಬಂದು ಒಳಗಡೆ ಹೋದ್ರೆ ಸಾಕಾಗಿದೆ. ಅದಕ್ಕೆ ಜನ ಕೂಡ ಓಡೋಗ್ತಾ ಇದ್ದಾರೆ ಚಳಿ ತಡ್ಕೊಳಕ್ಕಾಗದೆ. ನಮಗೆ ಬೇರೆ ದಾರಿ ಇಲ್ಲದೆ ರಾತ್ರಿ ಹೊತ್ತು ಬಂದಿದ್ದೀವಿ. ನೀವೇನಾದರೂ ಚಳಿಗಾಲದಲ್ಲಿ ಇಲ್ಲಿ ಬರಬೇಕು ಅಂತ ಅಂದ್ಕೊಂಡ್ರೆ ಬೆಳಿಗ್ಗೆ ಬರೋದಕ್ಕೆ ಟ್ರೈ ಮಾಡಿ, ಯಾಕಂದರೆ ರಾತ್ರಿ ಹೊತ್ತು ತುಂಬ ಗಾಳಿ ಇರುತ್ತೆ. ಆ್ಯಂಡ್ ಇದೇ ಎಡ್ಜ್. ಈಗ ನಾನು ನಿಮಗೆ ತೋರಿಸ್ತಾ ಇದ್ದೀನಲ್ಲ, ಈ ಗ್ಲಾಸ್ ಇಲ್ಲಿ ತುಂಬ ಅಟ್ರಾಕ್ಟಿವ್ ಪ್ಲೇಸ್. ಅದ್ರ ಮೇಲೆ ಮಲ್ಕೊಂಡು ಜನಗಳು ಫೋಟೋ ತೆಗೆಸ್ಕೊಂಡಿದ್ದಾರೆ. ಬಟ್ ಇವತ್ತು ಗಾಳಿ ಜಾಸ್ತಿ ಆಗಿರೋದ್ರಿಂದ ಅಲ್ಲಿ ಕೋನ್ಸ್ ಇಟ್ಟಿದ್ದಾರೆ ನೋಡಿ, ಸೊ ಅಲ್ಲಿ ಅದ್ರ ಹತ್ರ ಹೋಗ್ಬಾರ್ದಂತೆ. ಇನ್ನು ಮಿಕ್ಕಿದ್ದೆಲ್ಲ ನೋಡೋಕೆ ತುಂಬ ಸುಂದರವಾಗಿದೆ. ಎಡ್ಜ್ ಅಂದರೆ ಅದೇ ಈ ಕಾರ್ನರ್ ಇದೆಯಲ್ಲ, ಇದು ಟಿಪ್ಪಲ್ಲಿರುತ್ತೆ. ಸೊ ಈ ಟಿಪ್ನ ಅವರು ಎಡ್ಜ್ ಅಂತ ಕರೀತಾರೆ. ಇದೇ ಅಟ್ರಾಕ್ಟಿವ್ ಪಾರ್ಟ್ ಈ ಬಿಲ್ಡಿಂಗಲ್ಲಿ. ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ? ಏನಿಲ್ಲ, ಒಂದು 10-15 ಜನ ಇದಾರಿಲ್ಲ ಅಷ್ಟೇ. ಇನ್ನು ನಮ್ಮ ಜೊತೆ ಬಂದವರೆಲ್ಲ ಇಲ್ಲೇ ಇದ್ದಾರೆ ಅಂತ ಅನ್ಸುತ್ತೆ, ತಿಂತಾ ಇದ್ದಾರೆ ಅಥವಾ ಕುಡಿತಾ ಇದ್ದಾರೆ. ಮೇ ಬಿ ರೂಫ್ ಟಾಪ್ ಡೈನಿಂಗ್ ಎಕ್ಸ್ಪೀರಿಯನ್ಸ್ ಬೇಕು ಅಂತಂದರೆ ಇಲ್ಲಿ ಬರ್ಬೋದು ಅಂತ ಅನಿಸುತ್ತೆ. ಇದೇ ಆ ಬಾರ್ ಆ್ಯಂಡ್ ರೆಸ್ಟೋರೆಂಟು. ಸೊ ಈ ಥರ ಅವರು ಸರ್ವ್ ಕೂಡ ಮಾಡ್ತಾರಂತೆ. ಬಟ್ ನಮಗಿಲ್ಲಿ ಬೇಕಾಗಿರೋದು ಏನಂತಂದರೆ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡೋಕ್ಕೆ ಕೂತ್ಕೊಂಡು ಒಂದು ಜಾಗ ಬೇಕು. ಬಟ್ ನಮಗೆ ಕುಡಿಯೋ ಅಭ್ಯಾಸ ಇಲ್ಲ, ನಮಗೆ ತಿನ್ನೋಕ್ಕಿಲ್ಲ, ಹಸಿವು ಆಗ್ತಾ ಇಲ್ಲ, ನಾವು ಬೇರೆ ಕಡೆ ಹೋಗಬೇಕು. ಸೊ ಲೆಟ್ಸ್ ಫೈಂಡ್ ಅ ಪ್ಲೇಸ್ ಟು ಸಿಟ್. ಈ ಸಿಟಿ ಅಟ್ರಾಕ್ಷನ್ಸ್ ಹತ್ರ ಎಲ್ಲ ತುಂಬ ಜನ ಇಂಡಿಯನ್ಸ್ ಇದ್ದಾರೆ ಅಂತ ಅನಿಸುತ್ತೆ. ನನಗೆ ಅವ್ರನ್ನ ನೋಡಿದಾಗ ಇಂಡಿಯನ್ಸ್ ಅಂತ ಅನಿಸಲ್ಲ, ಬಟ್ ಏನು ಮಾತಾಡದೇ ಇದ್ದಾಗ, ಕ್ವಯಟ್ ಆಗಿದ್ದಾಗ ಅವ್ರು ಮಾತಾಡ್ತಿರ್ತಾರಲ್ಲ ಇಂಡಿಯನ್ ಲ್ಯಾಂಗ್ವೇಜು, ಅವಾಗ ಗೊತ್ತಾಗುತ್ತೆ ಅವ್ರು ಇಂಡಿಯನ್ಸ್ ಅಂತ.
You want to do it? ಇಲ್ಲಿ ಬೆಳಗ್ಗೆ ಹೊತ್ತು ಬಂದರೆ ಈ ಥರ ಅಡ್ವೆಂಚರ್ ಕೂಡ ಮಾಡಿಸ್ತಾರೆ. ಆ್ಯಕ್ಚುಲಿ ನಾವು ತಗೊಂಡಿರೋ ಟಿಕೆಟ್ಗೆ ಇನ್ನೊಂದು ಫ್ಲೋರಿಗೆ ಕಳಿಸ್ಬೇಕು ಅವರು. ಅಲ್ಲಿ ನಮಗೆ ವಾಕ್ ಮಾಡಿಸ್ತಾ ಇದ್ರು. ನಾವು ನೈಟ್ ವ್ಯೂ ನೋಡ್ಬೋದಿತ್ತು, ಬಟ್ ಇವತ್ತು ಗಾಳಿ ಜಾಸ್ತಿ ಬೀಸ್ತಾ ಇರೋದ್ರಿಂದ ಅಲ್ಲಿ ಹೋಗೋಕ್ಕಾಗಲಿಲ್ಲ. ಮತ್ತೆ ಲಿಫ್ಟಲ್ಲಿ ನಿಂತ್ಕೊಂಡಿದ್ದೀವಿ. ಅವ್ರು ಮತ್ತೆ ಒಂದು ಪ್ರಮೋಷನಲ್ ವಿಡಿಯೋನ ಹಾಕ್ತಾರೆ. ನಾನು ನಿಂತ್ಕೊಂಡಿರೋ ಜಾಗದಲ್ಲಿ ನನಗೆ ಎಷ್ಟು ಕ್ಯಾಪ್ಚರ್ ಮಾಡೋಕ್ಕಾಗತ್ತೆ ಅಷ್ಟು ಕ್ಯಾಪ್ಚರ್ ಮಾಡಿದ್ದೀನಿ. ಐ ಹೋಪ್ ಯು ಎಂಜಾಯ್. ಈಗ ಲಿಫ್ಟ್ ಬಾಗಿಲು ತೆಗಿತಿದ್ದಂಗೆ ಆಚೆ ಹೋಗ್ಬಿಡ್ತೀವೇನೋ ಅನ್ನೋ ಥರ ತೋರಿಸಿದ್ರು, ಬಟ್ ಆದರೆ ನಾವು ಆಚೆ ಹೋಗಲ್ಲ. ಹೋದ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ದಂಗೆ ಅಟ್ರಾಕ್ಷನ್ಸಿಂದ ಎಕ್ಸಿಟ್ ಆಗಬೇಕಾದ್ರೆ ಒಂದು ಚಿಕ್ಕ ಗಿಫ್ಟ್ ಅಂಗಡಿನಾದರೂ ಇಟ್ಟೇ ಇಟ್ಟಿರ್ತಾರೆ. ಸೊ ನಾವು ಅದ್ರ ಥ್ರೂನೇ ಪಾಸ್ ಆಗಬೇಕು. ಈಗ ನಾವು ಗಿಫ್ಟ್ ಅಂಗಡಿ ಹತ್ರ ಹೋಗ್ತಾ ಇದ್ದೀವಿ. ಹಾಗೆ ನಾವು ಟಿಕೆಟ್ ತೋರಿಸಿದ್ರೆ ಬಿಳಿ ಬ್ಯಾಕ್ಗ್ರೌಂಡ್ ಇಟ್ಟು ನಮ್ಮ ಫೋಟೋ ತೆಗಿತಾರೆ, ಅದನ್ನು ಆ್ಯನಿಮೇಟ್ ಮಾಡ್ತಾರೆ ಅಂತ ಹೇಳಿದ್ನಲ್ಲ, ಆ ಜಾಗನೂ ಬರುತ್ತೆ. ಸೊ ನಮಗೆ ಫೋಟೋಸ್ ಬಂತು ನೋಡಿ. ಈ ಫೋಟೋಸ್ ಇಷ್ಟ ಆದರೆ ನಾವು ಇಲ್ಲೇ ಪರ್ಚೇಸ್ ಮಾಡ್ಬೋದು. ಇಷ್ಟ ಆಗಲಿಲ್ಲ ಅಂತಂದರೆ ಬಿಡ್ಬೋದು. ಅಥವಾ ನೀವು ಇನ್ನೂ ಯೋಚನೆ ಮಾಡೋಕ್ಕೆ ಸ್ವಲ್ಪ ಟೈಮ್ ಬೇಕು ಅಂತಂದರೆ ಅಲ್ಲಿ QR ಕೋಡ್ ಇಟ್ಟಿರ್ತಾರೆ, ಅದನ್ನು ಸ್ಕ್ಯಾನ್ ಮಾಡ್ಕೊಂಡು ಹೋಗಿ ಬೇಕಾದಾಗ ಅದನ್ನು ಡಿಜಿಟಲ್ ಪರ್ಚೇಸ್ ಕೂಡ ಮಾಡ್ಬೋದು. ಇದು ಗಿಫ್ಟ್ ಶಾಪ್. ಇಲ್ಲೇನಾದರೂ ಇಷ್ಟ ಆದರೆ ತೊಗೋಬೋದು. ಇದು ಈ ಎಡ್ಜ್ ಬಿಲ್ಡಿಂಗಿಗೆ ಥೀಮ್ಡ್ ಆಗಿರುತ್ತೆ. ಸೊ ಒಂದು ಮೆಮೊರಿ ಥರ ಏನಾದರೂ ತೊಗೊಂಡು ಹೋಗೋದಕ್ಕೆ ಅಂತ ಇಟ್ಟಿದ್ದಾರೆ. ಬಟ್ ನಮಗೆ ಇದೆಲ್ಲ ನೋಡಿದರೆ ಸ್ವಲ್ಪ ಕಾಸ್ಟ್ಲಿ ಅಂತ ಅನ್ನಿಸ್ತು, ಹಾಗಾಗಿ ಬಂದ್ಬಿಟ್ವಿ. ಆ್ಯಕ್ಚುಲಿ ಫೋಟೋನು ಕೂಡ ತೊಗೋಬೇಕಂತಲೇ ಹೋದ್ವಿ, ಬಟ್ ಆ ಫೋಟೋ ನೋಡಿದ್ರೆ ನಾವು ತೆಗ್ದಿರೋ ಫೋಟೋಸ್ಗಿಂತ ಏನು ತುಂಬ ಚೆನ್ನಾಗಿ ಬಂದಿಲ್ಲ ಅದು. ಸೊ ಹಾಗಾಗಿ ತೊಗೊಳ್ಳಿಲ್ಲ, ಅಲ್ಲೇ ಬಿಟ್ಬಿಟ್ವಿ. ನಿಮ್ಗಾಗಲೇ ಒಂದು ಕಟ್ಟಡ ನೆನ್ಪಿಟ್ಕೊಳ್ಳಿ, ಆಮೇಲೆ ಹೇಳ್ತೀನಿ ಅಂತ ಹೇಳಿದ್ನಲ್ಲ, ಅದು ಇದೆ. ನೋಡೋಕ್ಕೆ ತುಂಬ ವಿಭಿನ್ನವಾಗಿದೆ ಅಲ್ವಾ. ಇದ್ರ ಹೆಸರು ವೆಸಿಲ್ ಅಂತ. ಇದರ ಮುಖ್ಯ ಉದ್ದೇಶ ಜನ ಎಷ್ಟಾಗುತ್ತೋ ಅಷ್ಟು ಅಂತಸ್ತುಗಳನ್ನ ಹತ್ತಿ ಈ ನ್ಯೂಯಾರ್ಕ್ ನಗರಿಯ ಸೌಂದರ್ಯನ ನೋಡಲಿ ಅಂತ. ಸೊ ನಮಗೆ ತುಂಬ ಸಮಯ ಆಗೋಗಿದ್ರಿಂದ ನಮಗಲ್ಲಿ ಹೋಗೋಕ್ಕಾಗಲಿಲ್ಲ. ದೂರದಿಂದ ನೋಡಿದ್ವಿ, ತುಂಬ ಚಂದವಾಗಿದೆ. ಈಗ ತುಂಬ ಸಮಯ ಆಗೋಗಿದೆ, ನಮಗಂತೂ ವಿಪರೀತ ಹಶ್ವಾಗ್ತಾ ಇದೆ. ನಿಮಗೂ ಹಶ್ವಾಗ್ತಾ ಇದೆಯಾ? ಬನ್ನಿ ಸರ್ವಣ್ಣ ಭವನ್ಗೆ ಹೋಗಿ ಒಳ್ಳೆ ದೋಸೆ ತಿನ್ನೋಣ. ಬರ್ತೀರಾ? ಈ ಸರ್ವಣ್ಣ ಭವನ್ ಉಪಹಾರ ಗೃಹ ಏನಿದೆ, ಇದು 9 ಗಂಟೆ ಕ್ಲೋಸ್ ಆಗುತ್ತೆ. ನಾವಿವಾಗ ಸಬ್ವೆ ಹಿಡ್ಕೊಂಡು ಹೋಗೋಷ್ಟು ಸಮಯ ಇಲ್ಲ, ಹಾಗಾಗಿ ನಾವಿವಾಗ ಟ್ಯಾಕ್ಸಿ ತೊಗೊಂಡಿದ್ದೀವಿ, ಊಬರ್ ಟ್ಯಾಕ್ಸಿ. ಸೊ ಯಾವುದೋ ಒಂದ್ರ ದೆಸೆಯಿಂದ ಈ ಊರನ್ನ ನಾವು ಒಂದು ಕಾರ್ ರೈಡಲ್ಲಿ ಕೂಡ ನೋಡ್ದಂಗಾಗತ್ತೆ. ಬನ್ನಿ ನೀವು ಸೇರ್ಕೊಳ್ಳಿ. ಅಸಲಿಗೆ ನಾವು ಹಣ್ಸುಲಲ್ಲಿ ಇರ್ತೀವಿ, ನಮಗೆ ಇಂಡಿಯನ್ ಫುಡ್ ಸಿಗೋದು ಭಾಳ ಭಾಳ ಅಪರೂಪ. ಅದಕ್ಕೆ ನಾವು ಇಲ್ಲಿ ಬಂದಾಗ ಒಳ್ಳೆ ಜಾಗಕ್ಕೆ ಹೋಗಬೇಕು ಅಂತ ಡಿಸೈಡ್ ಮಾಡಿ ಇಲ್ಲಿ ಹೋಗ್ತಾ ಇರೋದು. Did you go to Pakistan recently? I'm going like in 2 months. Okay. Nice. So do you work here as a full-time Uber? Yeah. Or, okay. 6 months here and 6 months to Romania. Okay. But here is, like 10 hours, you make good money. Like wow. $400, $500 a day. Oh, that's good. Different, sometimes like today it's cold, Yeah. It's like Christmas Eve and stuff. But normally like days, you work like full time. Okay. It's good. So do you also Uber in Pakistan or No. what do you do? In Pakistan, I just relax. That's enough for 6 months here. Okay. The city I live, there is Uber, but in Karachi and Islamabad, other cities, Okay. Before pandemic,
Yeah. in the ಈ city. ಇಡೀ ಜರ್ನಿಯಲ್ಲಿ ನನಗೆ ಅವ್ರ ಕಾನ್ವರ್ಸೇಷನ್ಗಿಂತ ಜಾಸ್ತಿ ನಾನಲ್ಲಿ ಮೈಸೂರು ಮಸಾಲ ದೋಸೆ ಆರ್ಡರ್ ಮಾಡಿದ್ರೆ ಅವ್ನು ಈರುಳ್ಳಿ ಮಸಾಲ ಒಳಗಡೆ ಹಾಕ್ತಾರೋ ಇಲ್ವೋ ಅನ್ನೋದ್ರ ಬಗ್ಗೆ ನಾನು ಯೋಚನೆ ಮಾಡ್ತಾ ಇದ್ದೆ. ಹಣ್ಸ್ವಿಲ್ಲಲ್ಲಿ ಮಸಾಲಾನೇ ಹಾಕಿರ್ಲಿಲ್ಲ. ನಾನು ಕೇಳೋದಕ್ಕೆ ಏನಂದ್ರು ಗೊತ್ತಾ, ಆಲೂಗಡ್ಡೆ ಪಲ್ಯ ಇರುತ್ತಲ್ಲ ಅದೇ ಮೈಸೂರು ಮಸಾಲ ಅಂತ ಹೇಳಿದ್ರು ನಂಗೆ. ಇಂತು ವರ್ಲ್ಡ್ಸ್ ನಂಬರ್ 1 ವೆಜಿಟೇರಿಯನ್ ರೆಸ್ಟೋರೆಂಟ್ ಚೈನ್ ಆದಂತಹ ಸರ್ವಣ್ಣ ಭವನಿಗೆ ಬಂದೇ ಬಿಟ್ವಿ. ನಾನು ಮಸಾಲೆ ದೋಸೆನೂ ಆರ್ಡರ್ ಮಾಡಿದೆ, ತೇಜ ರವಾ ದೋಸೆ ಆರ್ಡರ್ ಮಾಡಿದ್ರು. ಅಂದ್ರೆ ಪೊಂಗಲ್ ಆರ್ಡರ್ ಮಾಡ್ತೀನಿ ಅಂತಂದು ರವಾ ದೋಸೆನ ಆರ್ಡರ್ ಮಾಡಿದ್ರು. ನಾನು ಬರೀ ಟೇಸ್ಟ್ಗೋಸ್ಕರ ಅಂತ ಒಂದೇ ಒಂದು ಪೀಸ್ ತಿಂದೆ. ಎಷ್ಟು ಇಷ್ಟ ಆಯ್ತು ಅಂದ್ರೆ ಎಕ್ಸ್ಚೇಂಜ್ ಮಾಡ್ಕೊಂಬಿಟ್ಟೆ ನಾನು ನನ್ನ ಮೈಸೂರು ಮಸಾಲೆ ದೋಸೆ ಜೊತೆಗೆ. ಸೊ ಇಟ್ ವಾಸ್ ದ ಬೆಸ್ಟ್ ರವಾ ಮಸಾಲೆ ದೋಸೆ ಐ ಎವರ್ ಈಟನ್. ಸೊ ನೀವು ಟ್ರೈ ಮಾಡಿ ಇಲ್ಲಿಗೆ ಬಂದಾಗ. ಹೀಗೆ ನಾವು ನ್ಯೂಯಾರ್ಕ್ ಸಿಟಿಯಲ್ಲಿ ನಮ್ಮ 3ನೇ ರಾತ್ರಿಯನ್ನ ಕಳೆದ್ವಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಏನಾದರೂ ತಿಳಿಸೋದಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್. ರಾತ್ರಿ ತುಂಬಾ ಹೊತ್ತಾಗಿದೆ, ಸಬ್ವೇಲಿ ಹೋಗೋಕ್ಕಾಗಲ್ಲ, ಮತ್ತೆ ಕ್ಯಾಬಲ್ಲೇ ಹೋಗ್ಬೇಕು. ಕ್ರಿಸ್ಮಸ್ ಟೈಮಲ್ಲಿ ನ್ಯೂಯಾರ್ಕ್ ನಗರಿನ ತುಂಬಾ ಸುಂದರವಾಗಿ ಬೆಳಕಿನಿಂದ ಅಲಂಕರಣ ಮಾಡಿರ್ತಾರಂತೆ. ಸೊ ಅಲಂಕಾರನ ಕಣ್ತುಂಬಾ ನೋಡ್ಕೊಂತ ಮನೆಗೆ ಹೋಗೋಣ ಬನ್ನಿ.
ಕೊನೆಯ ತನಕ ವಿಡಿಯೋ ನೋಡಿದ್ದಕ್ಕೆ ಹೃದಯಪೂರ್ವಕ ಧನ್ಯವಾದಗಳು.